ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾರೆ. ಈಗಾಗಲೇ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವರು ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಕೊಟ್ಟ ಬಳಿಕ ದೆಹಲಿಯಲ್ಲಿ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ. ಏನು ಹೇಳಿದ್ದಾರೆ ನೋಡೋಣ. ಸರ್ಕಾರದ ಕ್ರಮಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಿರೋದಾಗಿ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. 5 ಪೊಲೀಸ್ ಅಧಿಕಾರಿಗಳ ಅಮಾನತಿನ ಬಗ್ಗೆ ಹೈಕಮಾಂಡ್ಗೆ ನಾವೇನು ಕ್ರಮವನ್ನು ಕೈಗೊಂಡಿದ್ದೀವಿ ಆಸ್ ಎ ಗವರ್ನಮೆಂಟ್ ಅನ್ನೋದನ್ನು ಹೇಳಿದ್ದಾರಂತೆ. ಹಾಗೆ ಗುಪ್ತಚರ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ, ನಿಂಬಾಳ್ಕರ್ ವರ್ಗಾವಣೆ ಈ ವಿಚಾರದಲ್ಲೂ ಕೂಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಂತೆ. ಹೈಕಮಾಂಡ್ಗೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು ಸಂತೃಪ್ತಿಯನ್ನು ತಂದಿದೆಯಂತೆ. ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಕೊಟ್ಟ ಬಳಿಕ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತಹ ರಿಯಾಕ್ಷನ್ ಇದು. ನಮ್ಮ ಕ್ರಮ, ನಮ್ಮ ಹೆಜ್ಜೆ ಎಲ್ಲವೂ ಹೈಕಮಾಂಡ್ಗೆ ಸಮಾಧಾನವನ್ನು ತಂದಿದೆ ಅಂತ ಅನ್ನೋದು ಇವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಬೆಳಗಿನಿಂದ ನಾವು ನೋಡ್ತಾ ಇದ್ವಿ 11 ಗಂಟೆ ಅಷ್ಟೊತ್ತಿಗೆ ಎಐಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಆಯಿತು. ಭೇಟಿಯಲ್ಲಿ ಕಾಲ್ತುಳಿತ ಯಾವ ಕಾರಣಕ್ಕಾಯಿತು, ಏನಾಯಿತು, ತದನಂತರದ ಪ್ರತಿಕ್ರಿಯೆಗಳು ಸರ್ಕಾರದಿಂದ ಹೇಗಿತ್ತು ಎಲ್ಲವನ್ನ ಹೇಳಿದ್ದಾರೆ. ನಡೆದಂಥ ಒಂದು ಟ್ರಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅದು 1 ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ, ಮೈಕೇಲ್ ಕುನಾ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ರಿಲೀವ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರಿಗೆ. ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು ಮೇಜರಾಗಿ ಸರ್ 12ನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯನವರು. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಟ್ರಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಸರ್ಕಾರದ ಕ್ರಮಗಳ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಈ ಭೇಟಿಯ ಬಳಿಕ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಹೈಕಮಾಂಡ್ ಪಡೆದುಕೊಂಡಿದೆ. ಹಾಗೆ ಸರ್ಕಾರದ ತೀರ್ಮಾನಕ್ಕೆ, ಆತುರದ ತೀರ್ಮಾನಕ್ಕೆ ಹೈಕಮಾಂಡ್ ಬೇಸರವನ್ನ ವ್ಯಕ್ತಪಡಿಸಿದೆಯಂತೆ. ಸಿಎಂ ಮತ್ತೆ ಡಿಸಿಎಂ ಹೈಕಮಾಂಡ್ ಮುಂದೆ ತಪ್ಪೊಪ್ಕೊಂಡಿದ್ದಾರಂತೆ. ಅವಸರದ ತೀರ್ಮಾನ ನಮ್ಮಿಂದ ಆಯಿತು, ಮಿಸ್ಟೇಕ್ ಆಗಿದೆ, ವೆರಿ ಸಾರಿ ಅಂತ ಅಂದಿದ್ದಾರಂತೆ. ದುರಂತದಲ್ಲಿ ನಮ್ಮ ಜವಾಬ್ದಾರಿಯೂ ಇದೆ ಅಂತ ಹೇಳಿದ್ದೂ ಅಲ್ಲದೆ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕ ರಿಪೋರ್ಟ್ ಅನ್ನ ಹೈಕಮಾಂಡ್ ಮುಂದೆ ಇಟ್ರಂತೆ. ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳ್ತಾ ತಪ್ಪೊಪ್ಪಿಗೆ ಮಾಡಿದ್ದಾರಂತೆ. ಇಲ್ಲಿ ತನಕ ಅದನ್ನು ಬಹಿರಂಗವಾಗಿ ಎಲ್ಲೂ ಒಪ್ಕೊಂಡಿರಲಿಲ್ಲ. ಪೊಲೀಸರು ತಪ್ಪು, ಅವ್ರ ತಪ್ಪು, ಇವ್ರ ತಪ್ಪು ಅಂತ ಹೇಳ್ತಾ ಇದ್ದಿದ್ದು ಅಲ್ಲಿ ಹೋಗಿದ ತಕ್ಷಣ ನಿಜವನ್ನು ಒಪ್ಕೊಂಡಿದ್ದಾರಂತೆ. ಸ್ಟೇಡಿಯಂ ಕಾಲ್ತುಳಿತಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಸಿಎಂ ಹೈಕಮಾಂಡ್ ಮುಂದೆ ಹೇಳಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಪೊಲೀಸ್ ಇಲಾಖೆ ಸರಿಯಾದ ಸಿದ್ಧತೆಯನ್ನು ಆವತ್ತಿನ ದಿನ ಜೂನ್ 4ನೇ ತಾರೀಕಿನ ದಿನ ಮಾಡಿಕೊಂಡಿರಲಿಲ್ಲ. ನಾವು ಸೂಚನೆ ಕೊಟ್ಟಿದ್ವಿ, ಸ್ಟಿಲ್ ಅವ್ರು ಸರಿಯಾಗಿ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು, ಅವರ ಪ್ರಕಾರ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ನಾನೇ ಆಸ್ಪತ್ರೆಗೆ ಹೋಗಿ ಪರಿಸ್ಥಿತಿ ನಿಭಾಯಿಸೋದಕ್ಕೆ
ಅಧಿಕಾರಿಗಳಿಗೆ ಸಚಿವರುಗಳಿಗೆ ಸೂಚನೆ ಕೊಟ್ಟಿದ್ದೆ ಅಂತೆಲ್ಲ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ, ಅಧಿಕಾರಿಗಳ ತಪ್ಪು ಅಂತ ಹೇಳಿದನ್ನು ಒಪ್ಕೊಂಡ್ರಂತೆ. ಆಗ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರಂತೆ, ದುರ್ಘಟನೆ ನಡೆದಿದ್ರು ಯಾಕೆ ನೀವು ಕಾರ್ಯಕ್ರಮ ಮಾಡಿದ್ರಿ ಅಂತ ಕೇಳಿದ್ರಂತೆ. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೈವಲ್ಲಿ ನೋಡಿದ್ವಿ ಎಲ್ಲರೂ. DCM ಕ್ರೀಡಾಂಗಣ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿ ಆದ್ರು, ಅಷ್ಟೆಲ್ಲ ಎಡವಟ್ಟಾದ್ಮೇಲೆ ಯಾಕೆ ಹೋದ್ರು ಅಂತ ಕೇಳಿದ್ರಂತೆ. ಆಬ್ವಿಯಸ್ ಈ ಪ್ರಶ್ನೆಗಳನ್ನು ಕೇಳ್ತಾರೇನೋ ನಿರೀಕ್ಷೆ ಇತ್ತು. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಚರ್ಚೆ ಅನ್ನೋದಕ್ಕಿಂತ ಟೀಕೆಗೆ ಕಾರಣ ಆಗಿದೆ ಅನ್ನೋದು ರಾಹುಲ್ ಗಾಂಧಿಯವರ ಬೇಸರಕ್ಕೆ ಪ್ರಮುಖ ಕಾರಣ. ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ ಅನ್ನೋದು ಸರ್ಕಾರದ ಪ್ರತಿನಿಧಿಗಳಿಗೆ ಹೋದಂತಹ ಇವರಿಬ್ಬರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರಂತೆ ರಾಹುಲ್ ಗಾಂಧಿ ಅವರಿಗೆ. ಹೈಕಮಾಂಡ್ಗೆ ಅನಾಹುತದ ಮನವರಿಕೆಯನ್ನ CM ಮತ್ತು DCM ಮಾಡಿ ಬಂದಿದ್ದಾರಂತೆ. ಕಾಲ್ತುಳಿತಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ DK ಶಿವಕುಮಾರ್ ಕೊಟ್ಟ ರಿಪೋರ್ಟ್ ಅನ್ನ ಹೈಕಮಾಂಡ್ ರಿಸೀವ್ ಮಾಡಿದೆ. ಅದರಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮವ್ರ ಕಾರಣ ಅಲ್ಲ ಅದಕ್ಕೆ ಅಂತ ಹೇಳಿದ್ದಾರಂತೆ. ವಿಧಾನಸೌಧದ ಮುಂದೆ ಅಹಿತಕರ ಘಟನೆ ನಡೆದಿಲ್ಲ ಅನ್ನೋದು DK ಶಿವಕುಮಾರ್ ಅವರ ವಾದ. ನಿರೀಕ್ಷೆಗಿಂತ ಮೀರಿ ಜನ ಸೇರಿದ್ದಕ್ಕೆ ಸಮಸ್ಯೆ ಆಯಿತು ಅನ್ನೋದನ್ನು ಹೇಳಿದರಂತೆ. ಜನ ಯಾರು ಸೇರಿಸಿದ್ದು ಹೆಂಗೆ ಬಂದರು ಅನ್ನೋದನ್ನು ಹೇಳ್ದಂಗೆ ಕಾಣಿಸ್ತಾ ಇಲ್ಲ. ಅವರು ಪೂರ್ವ ಸಿದ್ಧತೆ ಮಾಡದೇ ಇರೋದು ಘಟನೆಗೆ ಕಾರಣ ಅನ್ನೋದನ್ನು DK ಶಿವಕುಮಾರ್ ಹೇಳಿದ್ದಾರೆ. ಅಂದರೆ ಅರ್ಥ ಆತುರವಾಗಿ ನಾವು ಮಾಡಿಬಿಟ್ವಿ ಕಾರ್ಯಕ್ರಮನ ಅಂತ. ಗೌರವದ ಉದ್ದೇಶದಿಂದ ಏರ್ಪೋರ್ಟ್ನಲ್ಲಿ ನಾನು ಸ್ವಾಗತ ಮಾಡೋದಕ್ಕೆ ಹೋಗಿದ್ದೆ ಅಂತ DK ಶಿವಕುಮಾರ್ ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ಸ್ಟೇಡಿಯಂ ಸಂಭ್ರಮಾಚರಣೆ ವೇಳೆ ಸಾವು ನೋವು ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅನ್ನೋದು DCM DK ಶಿವಕುಮಾರ್ ಅವರ ಮಾತು. ಹೀಗಾಗಿ ನಾನು ಗ್ರ್ಯಾಂಡ್ ಸ್ಟೆಪ್ ಸಮಾರಂಭದ ಬಳಿಕ ಅಗೇನ್ ಸ್ಟೇಡಿಯಂಗೆ ಹೋದೆ. ನಂಗೆ ಗೊತ್ತಿರಲಿಲ್ಲ, 2.5 hours ನನಗೆ ಯಾರೂ ಹೇಳಿರಲಿಲ್ಲ. ಬಟ್ ದುರಂತ ಗೊತ್ತಾದ ಕೂಡಲೇ ಬೇಗ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ನಾನು ತಿಳಿಸ್ದೆ. ನಾನಿಲ್ಲಿ ತುಂಬ ಆಕ್ಟಿವ್ ಆಗಿ ಯೋಚನೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಈಗಷ್ಟೇ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ನಾವು ಕೊಟ್ಟಿರೋ ವರದಿ ಬಗ್ಗೆ ಸಂತೃಪ್ತಿ ಇದೆ, ಅವ್ರಿಗೆ ಕನ್ವಿನ್ಸ್ ಆಗಿದೆ ಅಂತ. ಬಟ್ ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಬೇಸರ ಹೊರ ಹಾಕಿದ್ದಾರೆ ಅನ್ನೋದು ನೋಡ್ತಾ ಇದ್ರೆ CM ಮತ್ತು DCMಗೆ ಮಂಗಳಾರತಿ ಮಾಡಿದ್ರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಉಳಿದಂತೆ ಏನೇನು ಸೂಚನೆಗಳನ್ನು ಕೊಟ್ಟರು, ಸರ್ಕಾರ ಇನ್ನೂ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದಾರಂತೆ. ಇನ್ಸೈಡ್ ಡೀಟೇಲ್ಸ್ ಏನು ಸಿಗ್ತಾ ಇದೆ? ಮಮತಾ, ಪ್ರಮುಖವಾಗಿ ಸಹಜ. ಯಾಕಂದರೆ ಎಲ್ಲೊಂದು ಕಡೆ ಈ ಘಟನೆಯಾದ ನಂತರದಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಆಗಿರುವಂಥ ಡ್ಯಾಮೇಜನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಈ ಘಟನೆ ನಡೀಲಿಕ್ಕೆ ಹೇಗೆ ಬಿಟ್ರಿ ಅನ್ನುವಂಥ ವಿಚಾರ ಎಲ್ಲವನ್ನು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಬಳಿ ಕೇಳಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು. ಅಂದರೆ ಇದು ಹೈಕಮಾಂಡ್ನ ಅಸಮಾಧಾನ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಅಸಮಾಧಾನದ ಮೂಲಕ ನಿಮ್ಮ ನಡೆ ಇದು ಸರಿಯಲ್ಲ ಅಥವಾ ಸರ್ಕಾರ ಹೋಗ್ತಾ ಇರುವಂಥ ರೀತಿ ಸರಿಯಲ್ಲ ಅನ್ನುವಂಥ ಸಹಜ ಎಚ್ಚರಿಕೆಯನ್ನು ಹೈಕಮಾಂಡ್ ಕೊಟ್ಟಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನೇ ಸಮರ್ಥನೆಯನ್ನು ಕೊಟ್ಟರು ಕೂಡ ಹೊರಗಡೆ ಬಂದು ಹೈಕಮಾಂಡ್ ಒಂದು ಅಸಮಾಧಾನ ಇದ್ದ ಕಾರಣಕ್ಕೆ ಅವ್ರನ್ನ ತರಾತುರಿಯಾಗಿ ಕರೆಸ್ಕೊಂಡಿದ್ದಂತೂ ಕೂಡ. ಆದರೆ ಇವೆಲ್ಲ ಚರ್ಚೆಯ ಹೊರತಾಗಿಯೂ ಕೂಡ ಆಗಿರುವಂಥ ಡ್ಯಾಮೇಜನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಬೇರೆ ವಿಚಾರಗಳು ಚರ್ಚೆ ಆಗಿತ್ತು ಅನ್ನುವಂಥದ್ದು. ವಿಶೇಷವಾಗಿ ಕ್ಯಾಬಿನೆಟ್ ರಿಷಫಲ್ ಸೇರಿದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಸಂಭವನೀಯವಾಗಿ ತೆಗೆದುಕೊಳ್ಳಬಹುದಾದಂಥ ಕ್ರಮಗಳ ವಿಚಾರದಲ್ಲಿ ತೀರ್ಮಾನ ಏನಿದ್ರು ಹೈಕಮಾಂಡ್, ಯಾಕಂದರೆ ಇವತ್ತು ಹೋದ ಕೂಡಲೇ ಇವತ್ತು ಎಲ್ಲವನ್ನು ಸೂಚನೆ ಕೊಟ್ಟು ಕಳಿಸ್ತಾರೆ ಅನ್ನಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇದನ್ನು ಸಮಯ ತೆಗೆದುಕೊಂಡು ಅಥವಾ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅಥವಾ ಒಂದು ಮುನ್ಸೂಚನೆಯನ್ನು ಕೊಟ್ಟು ಹೈಕಮಾಂಡ್ ಮತ್ತೆ ಬರಲಿಕ್ಕೆ ಹೇಳಿ ಆಗ ಒಂದು ಕ್ರಮಕ್ಕೆ ಏನಾದರೂ ಮುಂದಾಗುವಂಥ. ಯಾಕಂದರೆ 18ನೇ ತಾರೀಕು ಪುನಃ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳ ನಾಯಕರ ಸಭೆ ಕರೆದಂತೆ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ ಅನ್ನುವಂಥ ಕುತೂಹಲನೂ ಕೂಡ ಇದು ಹುಟ್ಟಾಕಿದೆ. ಆದರೆ ಒಟ್ಟಾರೆಯಾಗಿ ಸರ್ಕಾರದ ನಡೆ, ಕಾಲ್ತುಳಿತದ ಪ್ರಕರಣ, ಆ ನಂತರದಲ್ಲಿ ಆಗಿರುವಂತಹ ಡ್ಯಾಮೇಜು, ಇದೆಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಬೇಸರವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅನ್ನುವಂಥದ್ದು ಕೂಡ ಖಚಿತವಾಗ್ತಿರುವಂಥ ಸುದ್ದಿಗಳು ಕೂಡ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.